ಹಲೋ, ಗುಡ್ ಮಾರ್ನಿಂಗ್. ಇವತ್ತಿನ ಪ್ರಚಲಿತ ವಿದ್ಯಮಾನ 2023ನೇ ಸಾಲಿನ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ದ್ರೌಪದಿ ಮುರ್ಮು ಅವರು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಮೋಹನ್ಲಾಲ್ ಅವರಿಗೆ ಪ್ರದಾನ ಮಾಡಲಾಯಿತು. ಈ ಪ್ರಶಸ್ತಿಯನ್ನು ಪಡೆದ ಅತಿ ಕಿರಿಯ ವ್ಯಕ್ತಿಯಾಗಿದ್ದಾರೆ. ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಶಾರುಖ್ ಖಾನ್ ಮತ್ತು ವಿಕ್ರಮ್ ಮ್ಯಾಸಿ ಅವರಿಗೆ ನೀಡಲಾಯಿತು. ಯಾವ ಚಿತ್ರದಲ್ಲಿ ಅಭಿನಯಕ್ಕಾಗಿ ನೀಡಲಾಯಿತು ಅಂದ್ರೆ ಶಾರುಖ್ ಖಾನ್ ಅವರ ಜವಾನ್ ಚಲನಚಿತ್ರ, ವಿಕ್ರಮ್ ಮ್ಯಾಸಿ ಅವರ ಕಲ್ ಫೇಲ್ ಚಲನಚಿತ್ರದ ಅಭಿನಯಕ್ಕಾಗಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ನೀಡಲಾಯಿತು. ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ರಾಣಿ ಮುಖರ್ಜಿ ಅವರಿಗೆ, ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ರಾಣಿ ಮುಖರ್ಜಿ ಅವರಿಗೆ ನೀಡಲಾಯಿತು. ಯಾವ ಚಿತ್ರದಲ್ಲಿ ಅಭಿನಯಿಸಿದ್ರಂದ್ರೆ ಮಿಸ್ಟ್ರಸ್ ಚಟರ್ಜಿ ವರ್ಸಸ್ ನಾರ್ವೆ. 2023ರ ಅತ್ಯುತ್ತಮ ಜನಪ್ರಿಯ ಚಲನಚಿತ್ರ ಯಾವುದಂದ್ರೆ ರಾಕಿ ಔರ್ ರಾಣಿ ಕಿ ಪ್ರೇಮ ಕಹಾನಿ. ಇದು ಅತ್ಯುತ್ತಮ ಜನಪ್ರಿಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿತು. ಈ ಚಿತ್ರದ ಡೈರೆಕ್ಟರ್ ಯಾರಂದ್ರೆ ಕರುಣ್ ಜೋಹರ್. ಈ ಸ್ವದೇಶಿ ಜೋಹೋ ಕಂಪನಿಯ ಸ್ಥಾಪಕರು ಯಾರಂದ್ರೆ 1996ರಲ್ಲಿ ಶ್ರೀಧರ ವೆಂಬ ಮತ್ತು ಟೋನಿ ಥಾಮಸ್ ಅವರು ಸ್ಥಾಪನೆ ಮಾಡ್ತಾರೆ. ಇದರ ಪ್ರಧಾನ ಕಚೇರಿ ಎಲ್ಲೈತಂದ್ರೆ ಚೆನ್ನೈ. ಇದರ ಟ್ಯಾಗ್ ಲೈನ್ ಏನಪ್ಪಾ ಅಂದ್ರೆ ಮೇಡ್ ಇನ್ ಇಂಡಿಯಾ, ಮೇಡ್ ಫಾರ್ ದ ವರ್ಲ್ಡ್. ಈ ಜೋಹೋ ಅಂದ್ರೆ ಏನಪ್ಪಾ ಅಂತಂದ್ರೆ ವ್ಯಾಪಾರ ಸಾಫ್ಟ್ವೇರ್ ಮತ್ತು ವೆಬ್ ಆಧಾರಿತ ಒಂದು ಬಿಸಿನೆಸ್ ಟೂಲ್ ಆಗಿದೆ. ಥ್ಯಾಂಕ್ ಯು.